ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಕಾರ್ತಿಕ ಮಾಸದಲ್ಲಿ ಪ್ರತಿಯೊಂದು ದಿನ ಕೂಡ ಅದರದೇ ಆದಂಥ ಒಂದು ವಿಶೇಷತೆಯಿಂದ ತುಂಬಿರುತ್ತೆ. ನಾವು ಕಾರ್ತಿಕ ಸ್ನಾನ, ಕಾರ್ತಿಕ ಪೂಜೆಗಳು ಹಾಗೂ ಕಾರ್ತಿಕ ದೀಪಾರಾಧನೆ ಅನ್ನೋದು ತುಂಬ ವಿಶೇಷವಾಗಿರುತ್ತೆ. ಎಲ್ರಿಗೂ ಕೂಡ ಸಾಧ್ಯ ಆಗೋದಿಲ್ಲ ಮಾಡ್ಕೊಳ್ಳೋದಕ್ಕೆ. ಅಂತಹವರು ತಪ್ಪದೆ ಈ ರೆಮಿಡಿಯನ್ನು ಮಾಡ್ಕೊಳ್ಬಹುದು. ಗುರುವಾರ ಅಂದರೆ ಲಕ್ಷ್ಮಿಯ ವಾರ ಅಂತ ಹೇಳ್ತೀವಿ. ಶ್ರೀ ಮಹಾಲಕ್ಷ್ಮಿಗೆ ಇಷ್ಟವಾಗಿರುವಂಥ ಒಂದು ರೆಮಿಡಿಯನ್ನು ನಾವು ಮನೆಯಲ್ಲಿ ಮಾಡಿಕೊಂಡಾಗ ಸದಾ ಕಾಲ ನಮ್ಮ ಮನೆಯಲ್ಲಿ ದುಡ್ಡಿಗೆ ಕೊರತೆ ಅನ್ನೋದು ಇರೋದಿಲ್ಲ. ದುಡ್ಡನ್ನು ನಾವು ಸಂಪಾದನೆ ಮಾಡ್ತಾ ಇದ್ದೀವಿ, ಆದರೆ ಉಳಿತಾಯ ಮಾಡೋದಕ್ಕಾಗ್ತಾ ಇಲ್ಲ. ಆದಾಯ ಜಾಸ್ತಿ ಆಗ್ತಾ ಇಲ್ಲ, ತುಂಬ ಕಷ್ಟ ಇರುತ್ತೆ. ದುಡ್ದಿರುವಂಥ ದುಡ್ಡು ನೀರು ಥರ ಹರಿದು ಹೋಗ್ತಾ ಇದೆ ಅಂತಂದ್ಬಿಟ್ಟು ತುಂಬ ಜನಕ್ಕೆ ಒಂದು ಕಂಪ್ಲೇಂಟ್ ಅನ್ನೋದು ಇರುತ್ತೆ. ಅದನ್ನು ನಾವು ಮನೆಯಲ್ಲಿ ಸದಾ ಕಾಲ ಈ ರೀತಿ ಮಾಡಿಕೊಂಡಾಗ ಶ್ರೀ ಮಹಾಲಕ್ಷ್ಮಿ ಸ್ಥಿರವಾಗಿ ಮನೆಯಲ್ಲಿ ನೆಲೆಸ್ತಾಳೆ. ಹೌದು, ನಮ್ಮ ಅಡುಗೆ ಮನೆಯಲ್ಲಿ ಇರುವಂಥ ವಸ್ತುಗಳು ಅದರ ಶಕ್ತಿ ಎಷ್ಟಿದೆ ಅಂತ ಹೇಳಿದ್ರೆ ತುಂಬ ಜನಕ್ಕೆ ಒಂದು ಶ್ರದ್ಧೆಯಿಂದ ಮಾಡಿಕೊಂಡು ಎಷ್ಟೋ ಜನ ಇದರಿಂದ ತುಂಬ ಒಳಿತನ್ನು ಕಂಡುಕೊಂಡಿದ್ದಾರೆ. ಸದಾ ಕಾಲ ಕಷ್ಟ ಬಂದರೂ ಕೂಡ ಅದನ್ನು ಮೆಟ್ಟಿ ಮುಂದೆ ಸಾಗೋದಕ್ಕೆ ಈ ಪರಿಹಾರಗಳು ನಮಗೆ ಸಹಾಯ ಮಾಡುತ್ತೆ. ಸ್ನೇಹಿತರೆ, ನೀರು ಥರ ಹರಿದೋಗ್ತಾ ಇದೆ. ಪ್ರತಿ ಸಾರಿ ಕೂಡ ದುಡ್ಡು ಅನ್ನೋದು ನಿಲ್ಲೋದು ತುಂಬ ಕಷ್ಟ. ಯಾಕಂದರೆ ಶ್ರೀ ಮಹಾಲಕ್ಷ್ಮಿ ಎಲ್ಲೂ ಕೂಡ ಸ್ಥಿರವಾಗಿ ನಿಲ್ಲಲ್ಲ. ಆದರೆ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ನಮ್ಮ ಕಷ್ಟಗಳು ಬೇಗ ನಿವಾರಣೆ ಆಗಿ ನಮ್ಮ ಕೈಯಲ್ಲಿ ಸದಾಕಾಲ ದುಡ್ಡು ನಿಲ್ಲುವಂತೆ ಮಾಡುತ್ತೆ. ಆದಾಯ ಜಾಸ್ತಿ ಆಗುತ್ತೆ. 4 ಕಡೆಯಿಂದ ನಮಗೆ ದುಡ್ಡು ಹುಡುಕಿ ಬರುವಂಥ ಒಂದು ಕೆಲಸ ಇದು ಮಾಡುತ್ತೆ ಅಂತ ಹೇಳಬಹುದು. ಆಶ್ಚರ್ಯ ರೀತಿಯಲ್ಲಿ ಆಕರ್ಷಣೆ ಅನ್ನುವಂಥದ್ದಾದರೆ ನಾವು ತುಂಬಾ ಅಯ್ಯೋ ಎಷ್ಟು ಚೆನ್ನಾಗಾಯಿತು ಅಂತ ಅಂದ್ಕೊಳ್ತೀವಿ. ಪ್ರತಿಯೊಬ್ಬರ ಮನೆ ಹತ್ರ ಕೂಡ ದಾಸವಾಳದ ಗಿಡ ಇರುತ್ತೆ. ದಾಸವಾಳದ ಗಿಡ ನೆಟ್ಟಿರಬೇಕು. ಅವು ಎಲ್ಲರ ಮನೆ ಹತ್ರ ಕೂಡ ಇರೋದು ತುಂಬ ಜನಕ್ಕೆ ಒಂದು ರೇರ್ ಆಗಿರುತ್ತೆ. ಯಾಕಂದರೆ ಈಗ ಒಂದು ಸ್ಥಳಾವಕಾಶ ಇರೋದಿಲ್ಲ. ಆದರೆ ಯಾರ ಮನೆ ಹತ್ರ ಇಟ್ಕೊಂಡಿರ್ತಾರೆ ನೋಡಿ, ಅವರು ಪುಣ್ಯವಂತರು ಅಂತ ಹೇಳಬಹುದು. ಯಾಕಂದರೆ ಈ ಗಿಡ ಯಾರ ಮನೆ ಹತ್ರ ಇರುತ್ತೋ ನಕಾರಾತ್ಮಕ ಶಕ್ತಿಗಳು ಅನ್ನೋದು ಅವ್ರ ಮನೆ ಹತ್ರ ಜಾಸ್ತಿ ಸುಳಿಯೋದಿಲ್ಲ, ಕಷ್ಟಗಳು ಜಾಸ್ತಿ ಬರೋದಿಲ್ಲ. ದೈವಿಕ ಶಕ್ತಿ ಅನ್ನೋದು, ದೈವ ಬಲ ಅನ್ನೋದು ಜಾಸ್ತಿ ಆಗುತ್ತೆ. ಮನೆಯಲ್ಲಿರುವಂಥ ದುಡಿತಾ ಇರುವಂಥ ಸದಸ್ಯರು ಯಾರಿರ್ತಾರೆ ನೋಡಿ, ಅವ್ರಿಗೆ ತುಂಬ ಚೆನ್ನಾಗಿ ಕೈಯಿಗೆ ಬಲ ಅನ್ನೋದು ಬರುತ್ತೆ. ಅಂದರೆ ದುಡಿಯುವ ಶಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ, ಸಂಪಾದನೆ ಜಾಸ್ತಿ ಆಗುತ್ತೆ, ದುಡ್ಡಿನ ಆಕರ್ಷಣೆ ಅನ್ನೋದು ಆಗುತ್ತೆ. ಹೌದು, ಅದಕ್ಕೋಸ್ಕರ ಇದನ್ನು ಯಾರ ಮನೆ ಹತ್ರ ನೆಟ್ಟಿರ್ತಾರೆ ನೋಡಿ, ಅವ್ರಿಗೆ ಸದಾಕಾಲ ಚಿನ್ನ ತೆಗೆದುಕೊಳ್ಳುವಂಥ ಒಂದು ಯೋಗ ಕೂಡಿ ಬರುತ್ತೆ. ಭೂಮಿಗಳನ್ನು ತೆಗೆದುಕೊಳ್ಳುವಂಥದ್ದು ಅಂದರೆ ನಾವು ಎಷ್ಟೋ ಜನ ತುಂಬ ಜನ ಭೂಮಿಯ ಮೇಲೆ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ನೀರು ಕುಡಿದಷ್ಟೇ ಸುಲಭವಾಗಿ ಪ್ರಾಪರ್ಟೀಸನ್ನು ತೆಗೆದುಕೊಳ್ತಾ ಇರ್ತಾರೆ. ನೀವು ನೋಡಬಹುದು, ಕೆಲವೊಬ್ಬರಿಗೆ ಎಷ್ಟೇ ಪ್ರಯತ್ನ ಪಟ್ಟರು ಜೀವನ ಪೂರ್ತಿ ಕೂಡ ಒಂದಷ್ಟಾಗಲ ಮನೆಯನ್ನು ಮಾಡ್ಕೊಳ್ಬೇಕು, ಸೈಟನ್ನು ತಗೊಳ್ಬೇಕು ಅಂದರೂ ಕೂಡ ಬರೋದಿಲ್ಲ. ಆ ರೀತಿ ಇರುತ್ತೆ. ಅಂದರೆ ನಮ್ಮ ಜೀವನದಲ್ಲಿ ಏನು ಪಡ್ಕೊಳ್ಬೇಕು ಅನ್ನೋದು ಕೂಡ ದೇವರ ಇಚ್ಛೆ ಅನ್ನೋದು ಇದ್ದೇ ಇರುತ್ತೆ. ಸ್ನೇಹಿತರೆ, ದೇವರ ಆಶೀರ್ವಾದ ಅನ್ನೋದು ನಮ್ಮ ಮೇಲೆ ಇದ್ದಾಗ ಇದು ಎಲ್ಲವೂ ಕೂಡ ಬರುತ್ತೆ. ಗುರುವಾರ ತಪ್ಪದೆ ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ. ತುಂಬ ಅದೃಷ್ಟ ಅನ್ನೋದು ಕೂಡ ಇದೆ ಇದರಲ್ಲಿ. ಚೆನ್ನಾಗಿರುವಂಥ ದಾಸವಾಳದ ಎಲೆಯನ್ನು ತೆಗೆದುಕೊಳ್ಳುವಾಗ ನಮಸ್ಕಾರ ಮಾಡಿ ಪರಿಹಾರಕ್ಕಾಗಿ ತಗೊಳ್ತಾ ಇದ್ದೀವಿ. ಮಹಾಲಕ್ಷ್ಮಿಯನ್ನು ಕೇಳ್ಕೊಳ್ಳಿ, ತಾಯಿಯನ್ನು, ಭೂದೇವಿಯನ್ನು. ಇಬ್ಬರೂ ಕೂಡ ಆ ಗಿಡದಲ್ಲಿ ನೆಲೆಸಿರುವಂಥದ್ದು. ನಿಮ್ಮ ಮನೆಯಲ್ಲಿ ಯಾವ ಪರ್ಫ್ಯೂಮ್ ಇರುತ್ತೋ ಅಥವಾ ಗಂಗಾಜಲ, ಇಲ್ಲಾಂದರೆ ಅರಿಶಿಣದ ನೀರು, ಶುದ್ಧವಾದಂಥ ನೀರು, ಈ ರೀತಿ ಅದರಲ್ಲಿ ನಾವು ಇದನ್ನು ಒರೆಸ್ಕೊಳ್ಬೇಕು. ಎಲೆಯನ್ನು ಕ್ಲೀನಾಗಿ ಒರೆಸಿ ತದನಂತರ ಇದರ ಮೇಲೆ ಎಷ್ಟು ಹಿಡಿಯುತ್ತೋ ಅಷ್ಟು ಮಾತ್ರ ಕಲ್ಲುಪ್ಪನ್ನು ಹಾಕಬೇಕು. ಕಲ್ಲುಪ್ಪು ಸಮುದ್ರ ಗರ್ಭದಲ್ಲಿ ಸಿಗುವಂಥ ನಕಾರಾತ್ಮಕ ಶಕ್ತಿಗಳನ್ನು ಓಡಿಸಿ ದುಡ್ಡನ್ನು ಸೆಳೆದುಕೊಂಡು ನಮ್ಮ ಕಡೆ ಬರುವಂಥ ಶಕ್ತಿ ಅನ್ನೋದು ಕಲ್ಲುಪ್ಪಿಗಿದೆ. ಅದಕ್ಕೋಸ್ಕರ ಕಲ್ಲುಪ್ಪನ್ನು ಇದಕ್ಕೆ
ಎಲೆ ಎಷ್ಟಿರುತ್ತೋ ನೋಡಿಕೊಂಡು ಅದ್ರ ಮೇಲೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಸಾಸಿವೆಯನ್ನು ಹಾಕಬೇಕು. ಸಾಸಿವೆ ಬಂದು ಇದರಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ, ನಕಾರಾತ್ಮಕ ಶಕ್ತಿ ಅಂದರೆ ನೆಗೆಟಿವ್ ಯಾರ ಮನೆಯಲ್ಲಿ ಜಾಸ್ತಿ ಇರುತ್ತೆ, ಶತ್ರುಗಳು ಯಾರು ಜಾಸ್ತಿ ಇರ್ತಾರೆ, ಯಾರಿಗೆ ತುಂಬ ಇರ್ತಾರೆ, ಅದು ಎಲ್ಲವೂ ದೂರ ಆಗುವಂಥದ್ದು. ಅಂದರೆ ಶತ್ರುಗಳು ಅಂತ ಇದ್ದಾಗ ನಮಗೆ ಕಾಲಕ್ಕೂ ಕೂಡ ನಮ್ಮ ಬೆಳವಣಿಗೆಯನ್ನು ನೋಡಿ ಅಸೂಯೆ ಪಟ್ಕೊಳ್ತಾ ಇರ್ತಾರೆ. ನಾವು ಮುಂದೆ ಹೋಗೋದಕ್ಕೆ ಕೂಡ ಅವ್ರು ಬಿಡೋದಿಲ್ಲ, ಅಷ್ಟು ಕೆಟ್ಟದ್ದಾಗುತ್ತೆ. ಅದನ್ನು ಎಳೆದುಕೊಳ್ಳುವಂಥ ಶಕ್ತಿ ಸಾಸಿವೆಗೆ ಇದೆ. ಇನ್ನು ಅರಿಶಿಣ ಕುಂಕುಮ ಒಂದೊಂದು ಸ್ಪೂನಷ್ಟು ಹಾಕಿ, ಇಲ್ಲಾಂದರೆ ಒಂದು ಸ್ವಲ್ಪ ಹಾಕಿ, ಇಷ್ಟನ್ನು ನೀವು ತಗೊಂಡೋಗಿ ರಾತ್ರಿ ಮಾಡ್ಕೊಳ್ಬೇಕು. ಬೀರುವ ಇಡುವಂಥ ಜಾಗದಲ್ಲಿ ಇಡಬೇಕು. ಬೀರುವ ಕೆಳಗಡೆ ಕ್ಲೀನಾಗಿ ಗುಡಿಸಿ ಒರೆಸ್ಕೊಂಡಿರಬೇಕು. ಅರಿಶಿಣದ ನೀರಲ್ಲಿ ಒರೆಸ್ಕೊಂಡಿರಬೇಕು ಸ್ನೇಹಿತರೆ. ನಾವು ಏನೇ ಒಂದು ಬೆಲೆ ಬಾಳುವಂಥ ಚಿನ್ನ, ಬೆಳ್ಳಿ, ದುಡ್ಡು ಎಲ್ಲವನ್ನು ಇಡುವಂಥದ್ದು ನಮ್ಮ ಬೀರುವಾನಲ್ಲಿ ಜೋಪಾನ ಮಾಡ್ತೀವಲ್ವಾ ದುಡ್ಡು, ಅದಕ್ಕೋಸ್ಕರ ಈ ಜಾಗದಲ್ಲಿ ಇಟ್ಟಾಗ ಏನಾಗುತ್ತೆ ಅಂದರೆ ಶ್ರೀ ಮಹಾಲಕ್ಷ್ಮಿ ಇಷ್ಟಪಟ್ಟು ಆ ಜಾಗದಲ್ಲಿ ಬಂದು ನೆಲೆಸ್ತಾಳೆ. ಆಗ ನಮ್ಮ ಮನೆಯಲ್ಲಿ ನಮ್ಮ ಬೀರುವಾನಲ್ಲಿ ದುಡ್ಡು ಇರೋದಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯ ಪರಿಹಾರ ಇದನ್ನು ನೀವು ಇಡ್ತೀರಾ, ಕ್ಲೀನಾಗಿ ಒಂದು ವಾರ ಬಿಟ್ಬಿಡಿ. ಒಣಗಿದ್ರೂ ಪರವಾಗಿಲ್ಲ, ಪ್ಲೇಟ್ ಮೇಲೆ ಇಟ್ಬಿಟ್ಟು ಇಡಿ, ಆಗ ಉಪ್ಪೆಲ್ಲ ಚೆಲ್ಲೋಗೋದಿಲ್ಲ. ಒಂದು ವಾರ ಆದಮೇಲೆ ಅದನ್ನು ತೆಗೆದು ಬಿಡಬೇಕು. ಯಾರು ತುಳಿದೇ ಇರುವ ಕಡೆ ಹಾಕಬೇಕು. ಈ ವಾರದಲ್ಲಿ ನಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಒಳ್ಳೆಯದಾಗೋದಕ್ಕೆ ನಮ್ಮ ಮನೆಯಲ್ಲಿ ಇದು ಕೆಲಸ ಮಾಡುತ್ತೆ. ಇಷ್ಟೇ ಸುಲಭವಾಗಿ ಮಾಡ್ಕೊಳ್ಳಿ. ಧನ್ಯವಾದಗಳು.